ನಿಮ್ಮೆಲ್ಲರ ಪ್ರೀತಿಯ ಮುಖ್ಯಮಂತ್ರಿ ಚಂದ್ರು ಸರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರಮ್ಮ. ನಮಸ್ಕಾರ. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್ ಆಗಿದ್ದೆ. ಏನೊಂದು 7-8 ಕಾಯಿಲೆ ಇದ್ದಾವೆ, ಬಟ್ ತೊಂದರೆ ಇಲ್ಲ. ಸರ್, ಗಳಿಸಿದ್ದೇನು ಕಳ್ಕೊಂಡಿದ್ದೇನು ಸರ್ ಸಿನಿಮಾದಿಂದ ನನಗೆ ನನ್ನ ಕುಟುಂಬ, ನಾನು ಬದುಕೋದಕ್ಕೆ ಆರ್ಥಿಕ ಭದ್ರತೆ ಆಯಿತು. ಭದ್ರತೆ ಅಂತ ಅಂದರೆ ಕೋಟ್ಯಾಧಿಪತಿ ಅಂತ ನಾನು ಹೇಳೋಕ್ಕಾಗಲ್ಲ. ಯಥೇಚ್ಛವಾಗಿ ದುಡ್ದಿದ್ದೀನಿ. ನಮ್ಮ ಪಾತ್ರಗಳಿಗೆ ಹೀರೋಗಳ ಥರ, ಹೀರೋಯಿನ್ಗಳ ಥರ ಸಂಭಾವನೆಗಳು ಇರ್ತಿರಲಿಲ್ಲ. ಎಷ್ಟೇ ಮಾಡಿದ್ರು ಕೂಡ ಅಂತರ ಭಾಳ ಇತ್ತು. ಒಬ್ಬ ಹೀರೋಗೆ 1 ಲಕ್ಷ ಕೊಡುವಂಥ ಸಂದರ್ಭದಲ್ಲಿ ನಮಗೊಂದು 10,000 ರೂಪಾಯಿ ರೇಟ್ನ ಡಿಫರೆನ್ಸ್ ಇದೆ. ಹಾಗೆ ಲೆಕ್ಕ ಹಾಕೊಳ್ಳಿ. ಆಮೇಲೂ ಕೂಡ 10 ಲಕ್ಷಕ್ಕಾದಾಗ ನಮಗೆ ಒಂದು 25,000ನೋ 50,000ನೋ ಕೊಡ್ತಿದ್ದಂತೆ. ಹಾಗೆ ಅದರಲ್ಲಿ ಉಳ್ಸೋಕ್ಕೆ ಸಾಧ್ಯ ಆಗ್ತಿತ್ತು. ಯಥೇಚ್ಛವಾಗಿ ಖರ್ಚು ಮಾಡ್ತಕ್ಕಂಥ ನಮ್ಗೆ ಹೊರಗಡೆ ನನ್ನ ಚಟಾಚಪಲುಗಳಿಗೆ ಏನು ಬೇಕು ಅವೆಲ್ಲ ಸಿಕ್ಬಿಡ್ತಿತ್ತು ಸ್ನೇಹಿತರ ಜೊತೆಲಿ. ಹಾಗಾಗಿ ಪರ್ಸನಲ್ಲಾಗಿ ಆ ದುಡ್ಡು ಖರ್ಚು ಮಾಡಬೇಕಾದ ಅಗತ್ಯ ಇರಲಿಲ್ಲ. ಹಾಗಾಗಿ ಉಳಿಸ್ಕೊಂಡಿದ್ದೆ. ಟ್ಯಾಕ್ಸ್ ಕಟ್ಟಿದ ಅಮೌಂಟಿಂದಲೇ ನಾನು ನನ್ನ ಕುಟುಂಬಕ್ಕೆ ಏನು ಬೇಕೋ ಅದನ್ನು ಒಂದು ಮನೆ ಮಾಡಿದೆ, 1-2 ಸೈಟ್ ಇಟ್ಕೊಂಡೆ. ಒಂದು ನನ್ನ ತಾತನ ಕಾಲದಿಂದ ಬಂದಂಥ 1 ಎಕರೆ ಜಮೀನಿದೆ. ನಾನೊಂದು 10 ಎಕರೆ ಜಮೀನು ತೊಗೊಂಡೆ, ತೋಟ ಮಾಡಿದ್ದೀನಿ. 2 ಮಕ್ಕಳಿದ್ದಾರೆ, 2 ಇಂಜಿನಿಯರ್ಸ್ ಮಾಡಿದ್ದೀನಿ. ಗಳಿಸಿದ್ದು ಭದ್ರತೆಯನ್ನು, ಬಟ್ ಪಾಪ್ಯುಲಾರಿಟಿ ಸಿನಿಮಾಯಿಂದ ನಾನು ದೊಡ್ಡ ಹೆಸರನ್ನು ಮಾಡೋಕ್ಕೆ ಸಾಧ್ಯ ಆಯಿತು. ಅದೆಲ್ಲಕ್ಕಿಂತ ಹೆಚ್ಚು ತೃಪ್ತಿ ಸಿಕ್ಕಿದ್ದು ಯಾವುದು ಅಂತ ಹೋದಾಗ ನಮಗೆ ಇದು ಗಳಿಸಿದ್ದು ಅಂದರೆ ಇವಾಗೇನು ಎಲ್ರಿಗೂ ಕೊಡೋವಂಥದ್ದೇನಿಲ್ಲ, ಬೇಡವಂಥ ಸ್ಥಿತಿಲೇನಿಲ್ಲ ಇದ್ದೀನಿ. ಇದ್ರ ಜೊತೆ ಒಳಗೆ ರಾಜಕಾರಣ ಮಾಡಿದೆ. ರಾಜಕಾರಣದಲ್ಲಿ ದುಡ್ಡು ಮಾಡಲಿಲ್ಲ, ದುಡ್ಡು ಮಾಡೋ ಆಸಕ್ತಿನೂ ನನಗಿರಲಿಲ್ಲ. ಒಂದು ಸಿನಿಮಾ ಜಗತ್ತಿನಲ್ಲಿ ಸಾಕಷ್ಟು ದುಡ್ಡನ್ನು ದುಡಿದೆ. ಟಿ ವಿನಲ್ಲಿ ಸಾಕಷ್ಟು ದುಡ್ಡು ನಾನು ಕೇಳೋದಷ್ಟು ಕೊಡೋಕ್ಕೆ ಆಗ್ತಿಲ್ಲದೆ ಇದ್ದಿದ್ದರಿಂದ ಅವ್ರಿಗೆ ಅನುಕೂಲ ಆಗಲಿ ಅಂತ, ಯಾರು ಮಾಡ್ತಾರೋ ಅವ್ರ ಜೊತೆ ಮಾಡ್ತಾರೋ ಅವ್ರಿಗೆ ಅನುಕೂಲ ಆಗಲಿ ಅಂತ ಮಾಡಿದೆ. ಅಲ್ಲೂ ಹಣ ತಗೊಂಡೆ, ಸುಳ್ಳು ಹೇಳಿ, ಈಗಲೂ ತೊಗೊತೀನಿ. ಅದನ್ನು ನಾಟಕದಲ್ಲಿ ನಾನೇ ಖರ್ಚು ಮಾಡ್ಕೊಂಡೋದೆ. ನಾಟಕದಲ್ಲಿ ದುಡ್ಡಿಲ್ಲ, ನಮ್ಗೆ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ, ಖರ್ಚು ಹುಟ್ಟೋದಿಲ್ಲ. ಅದು ಆ ಥರದ್ದು ಪಾಪ್ಯುಲಾರಿಟಿ ನಾಟಕಕ್ಕೆ ಇರಲ್ಲ. ಈಗ ನನ್ನ ಮುಖ್ಯಮಂತ್ರಿ ಸಕ್ಸಸ್ ಆಗಿರೋದ್ರಿಂದ ಆ ತಂಡ ಉಳಿಸ್ಬೇಕಾಗಿರೋದ್ರಿಂದ ಯಾವುದನ್ನ ಖರ್ಚಿಗೆ ತೊಂದರೆ ಆಯಿತು ಅಂದ್ರೆ ಆ ನಾಟಕ ಹಾಕೊಳ್ಳಿ, ಮಾಡಿ ಇನ್ನೊಂದಷ್ಟು ನಾಟಕ ಮಾಡಿ ಅಂತ ಅದನ್ನು ನಿರಂತರವಾಗಿ 45 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ. 50 ವರ್ಷ ನನ್ನ ಜೀವನ ಆದರೂ 45 ವರ್ಷ ಆಯಿತು ನಾಟಕಕ್ಕೆ. ನಾನು ದೊಡ್ಡ ನಟ ಆಗಿ ಸಿನಿಮಾ ಆದರೂ, ದೊಡ್ಡ ಇದು ಪಾಪ್ಯುಲಾರಿಟಿ ಆದರೂ, MLA MLC ಆದರೂ ನಾಟಕ ಮಾಡೋದು ನಿಲ್ಲಿಸ್ತಿಲ್ಲ. ಅದು ನನ್ನ ಗೌರವ ಕೊಟ್ಟಂಥ ಜಾಗ. ಅದರಿಂದ ಖರ್ಚು ಮಾಡ್ಕೊಂಡು ಈಗ ನಿಮಗೆ 3 ದಿವಸದಿಂದ 2 ಶೋ ಮಾಡಿದೆ, ಹೌಸ್ಫುಲ್ ಶೋ ಆಯಿತು. ಇನ್ಯಾವುದೋ ನಾಟಕದಲ್ಲಿ ಏರುಪೇರು ಆಗುತ್ತಲ್ಲ, ಅದಕ್ಕೆಲ್ಲ ಖರ್ಚು ವೆಚ್ಚ. ಮುಂದಿನ ತಿಂಗಳಿದೆ 900ನೇ ಶೋ ಮಾಡಿದೆ. ಪ್ರತಿ ತಿಂಗಳು 45 ನಿರಂತರವಾಗಿ ಮಾಡ್ಕೊಂಡು ಅದರಲ್ಲಿ ಆತ್ಮತೃಪ್ತಿ ಸಿಕ್ತು ನಾಟಕದಲ್ಲಿ. ಇದು ಟಿ ವಿನಲ್ಲಿ ಕಳೆದೋಗದೆ ಇದ್ದೀನಿ ಜನಗಳ ಮಧ್ಯದಲ್ಲಿ. ಅಂದರೆ ಆ ಸಿನಿಮಾ ಟಿ ವಿ ಮಾಡ್ತಿರೋದ್ರಿಂದ ಚಂದ್ರು ಎಲ್ಲೋದ್ರು ಅಂದರೆ ಇಲ್ಲಿದ್ದಾರೆ ಪಾತ್ರ ಮಾಡ್ತಾರೆ. ಸಿನಿಮಾ ನನಗೆ ಕೈ ತುಂಬ ಹಣ ಕೊಡ್ತಕ್ಕಂಥ ಜಾಗ. ಈಗ ಸಾಕು ಅನಿಸಿದೆ, ಅದು ದುಡ್ದಿದ್ದು ಸಾಕು. ಬಟ್ ಸಿನಿಮಾದಲ್ಲೂ ಪಾತ್ರ ಸಿಕ್ಕಿದೆ. ನಾವು ಮಾಡೋವಷ್ಟು ಅದ್ಭುತವಾದ ಪಾತ್ರ ಸಿಕ್ಕೋಲ್ಲ, ನಾಟಕದಲ್ಲಿ ಸಿಕ್ಕಿದಷ್ಟು ಅದು ತೃಪ್ತಿ ಸಿಕ್ಕಿದೆ. ಇನ್ನೂ ಎಷ್ಟೋ ಮಾಡ್ಬೋದು. ನಾನೇನು ದೊಡ್ಡ ನಟ ಅಲ್ಲ. ಮಾಡೋ ಜಾಗದಲ್ಲಿ ಎಷ್ಟು ಬೇಕೋ ಅಚ್ಚುಕಟ್ಟಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೆ. ಆಮೇಲೆ ಎಲ್ಲ ಪಿಕ್ಚರು ನಾನು ಓಡೋದವು ಇಲ್ಲ. ಅದು ಆ ಹೀರೋಯಿನ್ ಮೇಲೆ ಡಿಪೆಂಡ್ ಆಗುತ್ತೆ. 530-35 ಪಿಕ್ಚರ್ಗಳಾಗಿದ್ದಾವೆ. ಸೀರಿಯಲ್ ಈಗಲೂ ಒಂದು ಮಾಡ್ತಾಯಿದ್ದೀನಿ, ಭಾಗ್ಯಲಕ್ಷ್ಮಿ ಅಂತ. ಹಾಗೆ ನೀವು ಹೇಳಿದ ಗಳಿಸಿದ್ದೆಷ್ಟು ಗಳಿಸಿದ್ದು ಕೋಟಿ ಜನದ ಪ್ರೀತಿ ಗಳಿಸುತ್ತೇನೆ. ಇದು ಒಂದೇ ಅಲ್ಲ, ರಾಜ್ಯದಲ್ಲಿ ಒಂದೇ ಕಡೆ ಅಲ್ಲ, ಹೊರ ರಾಜ್ಯದಲ್ಲಿ, ಹೊರದೇಶದಲ್ಲಿ ಕನ್ನಡಿಗರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲರ ಮನಸ್ಸಿನಲ್ಲಿ ಇರೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅದನ್ನಾಗೆ ಉಳಿಸ್ಕೊಳ್ತೀನಿ ಅಷ್ಟೇ. ಸರ್, 100% ನಿಮ್ಗೆ ಅವಮಾನಗಳಾಗಿರುತ್ತೆ. ಹೌದು. ಯಾಕಂದರೆ ಖಳನಾಯಕನಾಗಿ ಪಾತ್ರ ಮಾಡಿದಾಗ ಇವತ್ತಿಗೂ ಕೆಲವರು ಅದನ್ನು ರಿಯಲ್ ಅಂತ ನೋಡೋರೆ ಎಷ್ಟೋ ಜನ ಇದ್ದಾರೆ. ಹಳ್ಳಿ ಕಡೆ ಹೋದಾಗ ರಿಯಲ್ ಅನ್ನೋ ಥರ. ಸೊ ನೀವು ಈಗಾಗಲೇ ಹೇಳ್ತಾ ಇದ್ರಿ, ರೇಪ್ ಸೀನ್ ಥರ ಆ ಥರದ್ದು ನಟನೆ ಮಾಡಿದಾಗ, ಅದು ಇನ್ಯಾರನೋ ಕೊಲ್ಲೋ ಥರ, ಇನ್ನೊಂದು ಥರ ಏನೋ ಒಂದು ಆ್ಯಕ್ಟ್ ಮಾಡಿದಾಗೆಲ್ಲ ನೀವು ಹೊರಗೆ ಬಂದಾಗ ಜನ ನಿಮ್ಮನ್ನು ಟ್ರೀಟ್ ಮಾಡಿದ್ದು ಹೇಗೆ ಅಂತ ಹೇಳಿ. ಇದೊಂದು ವಿಶಿಷ್ಟವಾಗಿದೆ. ವಜ್ರಮುನಿಯವರು, ಉದಯ್ ಕುಮಾರ್ ಅವರು, ಡಿಕ್ಕಿ ಮಾಧವರಾವ್ ಅಂತ ನಮ್ಮ ದೊಡ್ಡ ನಟರಿಂದ, MP ಶಂಕರ್, ತೂಗುದೀಪ ಶ್ರೀನಿವಾಸ್, ದರ್ಶನ್ ತಂದೆ, ಸುದೀಪ್ ಅಲ್ಲ, ಆಮೇಲೆ ದಿನೇಶ್, ಇವರೆಲ್ಲರೂ ಪಾತ್ರ ಮಾಡ್ಕೊಂಬಂದಾಗ ನೀವು ಹೇಳಿದ್ದ ಎಫೆಕ್ಟೇ ಇತ್ತು. ನಾನು ಆವತ್ತಿನ ದಿವಸ ಅವ್ರನ್ನ ಯಾರನ್ನಾದ್ರೂ ಜಾತ್ರೆಯಲ್ಲಿ ಪಿಕ್ಚರ್ ನೋಡಿದಾಗ ಸಿಕ್ಬಿಟ್ರೆ ಹೊಡೆದ್ಬಿಡ್ಬೇಕು ಅವ್ರಿಗೆ ಅನ್ನೋ ಥರದಲ್ಲಿ ಅಭಿನಯ ಮಾಡಿದರು. ಅದು ಅಷ್ಟು ಕ್ರೂರವಾಗಿ ಪಾತ್ರಕ್ಕೆ ಅದ್ಭುತ ಮಾಡಿ, ಅದು ನಿಜನೇನೋ ಅನ್ನೋ ಭಾವನೆಯಲ್ಲಿ ಭಾಳ ನೀವು ಹೇಳಿದ್ ನಿಜ. ಬಟ್ ನಾನು ಶುರುವಾದ ಮೇಲೆ ಏನಾಯಿತು, ಆ ವಿಲನಿಕ್ ಸ್ಟೈಲ್ನೇ ಸ್ವಲ್ಪ ಚೇಂಜ್ ಮಾಡಿದೆ. ನನ್ನ ಮಾತಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟೆ, ಮಾತಿನಲ್ಲಿ ನಾಟಕ. ಆಮೇಲೆ ವಿಲ್ಲನ್ನು ಯಾಕೆ ಯಾವಾಗಲೂ ವಕ್ರವಾಗಿರಬೇಕು, ಕ್ರೂರವಾಗಿರಬೇಕು, ಇದೊಂದು ಮಾರ್ಕ್ ಇರಬೇಕು, ಒಂದು ಕತ್ತಿ ಇರಬೇಕು, ಅಟ್ಟಹಾಸವಾಗಿ ನಗಬೇಕು ಅನ್ನೋದನ್ನ ಚೇಂಜ್ ಮಾಡಿಕೊಂಡು ಬರೀ ಇವಾಗ ಅದಕ್ಕೆ ಚಕ್ರವ್ಯೂಹನೇ ನನಗೆ ಉದಾಹರಣೆ. ಚಕ್ರವ್ಯೂಹ ಒಂದು ದೊಡ್ಡ ವಿಲ್ಲನ್ನೇ, ನಾನು ಹೊಲಸು ಮಾಡ್ತಕ್ಕಂಥವನು. ಅದು ಸುಂದರವಾಗೇ ಇರ್ತೀನಿ.
ಕೋಟ್ ಹಾಕಿರ್ತೀನಿ, ಸೂಟ್ ಹಾಕಿರ್ತೀನಿ, ಎಲ್ಲೂ ಒಂದು ಏಟು ಯಾರಿಗೂ ಹೊಡೆಯೋದಿಲ್ಲ, ಮಾತಿನಲ್ಲಿ ಎಲ್ಲ ಅದು ಸಕ್ಸಸ್ ಆದಮೇಲೆ ಯಾಕೆ ಇಷ್ಟೊಂದು ಇದನ್ನು ತೆಲುಗು ಥರದಲ್ಲಿ ಮಾಡ್ತಾರೆ, ತಮಿಳ್ ಥರ ಮಾಡ್ತಾರಲ್ಲ ಅಂತ ಭಯ. ಅವಾಗ ನಾನು ಪ್ರೊಡ್ಯೂಸರ್ಸ್ಗೆ ನಾನು ಸ್ವಲ್ಪ ಹೆಸರು ಮಾಡಿದ್ದಾದಮೇಲೆ ಬೇಡ್ರಿ, ನಾನು ವಿಲ್ಲನ್ನೇ ಕೆಟ್ಟದ್ದು ಮಾಡ್ತೀನಿ, ಜನ ಮೆಚ್ಚೋ ಥರನೂ ಮಾಡ್ತೀನಿ, ಅದು ಜನಕ್ಕೆ ಇವರೆಲ್ಲ ನಿಜ ಅಲ್ಲ ಅನ್ನೋ ಥರ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ ಮಾಡಿದ್ದಾದಮೇಲೆ ಆಮೇಲೆ ಅದಕ್ಕೆ ಸ್ವಲ್ಪ ಇದನ್ನು ಕೊಡೋಕ್ಕೆ ಶುರು ಮಾಡಿದೆ, ಹಾಸ್ಯ ಲೇಪನ. ವಿಲ್ಲನ್ನಲ್ಲೂ ಕೂಡ ಅವನಿಗೆ ಹಾಸ್ಯ ಪ್ರಜ್ಞೆ ಇರೋದಿಲ್ವಾ ವಿಲ್ಲನ್ಗೆ, ಕೆಟ್ಟವನಿಗೆ, ಅವನಿಗೂ ನಗು ಅನ್ನೋದಿರುತ್ತೆ, ಎಲ್ಲ ಶೃಂಗಾರ ರಸನೂ ಇರ್ತದಲ್ಲ. ಹಂಗೆ ಮಾಡಿ ಯಾವುದೋ ಒಂದು ಹಂತದಲ್ಲಿ ಜನಕ್ಕೆ ವಜ್ರಮುನಿಯವ್ರು ನೋಡಿದಾಗಲೂ, ಉದಯ್ ಕುಮಾರ್ ನೋಡಿದಾಗಲೂ, ಅವ್ರು ನೋಡಿದಾಗ ಎದುರ್ಕೊಂಡು ಅಷ್ಟು ನಡ್ಕೊಂಡು ಭಾಳ ಪ್ರೀತಿಯಿಂದ ನೀವು ಪಾತ್ರ ಮಾಡಿದ್ದೀರಿ ಅಂದರೆ ಎಲ್ಲೋ ಒಂದು ಕಡೆ ಜನಕ್ಕೆ ರಿಲೇಟ್ ಆಗೋ ಥರದಲ್ಲೂ ಕೂಡ ಅಭಿನಯನ ಮಾಡ್ಕೊಂಡು ಹೋಗಿದ್ದೀನಿ ಅಂತ ಕಾಣಿಸುತ್ತೆ. ಹಾಗಾಗಿ ಆ ಥರದ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಲೇ ಇಲ್ಲ ನಾನು. ನನ್ನ ಪಿಕ್ಚರ್ಗಳನ್ನ ಹೀರೋಗಳು ಬಂದು ಮುತ್ಕೊಳ್ಳೋಂಗೆ ನನ್ನನ್ನು ಮುತ್ಕೊಳ್ಳೋರು. ಮುಜುಗರ ಆಗಿದ್ದು ಅಂದರೆ ಸಿನಿಮಾ ನೋಡೋಕೆ ಹೋದಾಗ ಭಾಳ ಮುಜುಗರ ಆಗ್ತು. ಮನೆಯಲ್ಲಿ ಕಾಮಣ್ಣ, ಬೀದಿಲಿ ಶಾಮಣ್ಣ ಅಂತಲೇ ಒಂದು ಅಂಬರೀಷ್ ಪಿಕ್ಚರ್ ಮಾಡಿದ್ದೆ. ಅದರೊಳಗಡೆ ಯಾವುದೋ ಒಂದು ಪಿಕ್ಚರ್ ನೋಡೋದಕ್ಕೆ ನಂದಾ ಟಾಕೀಸ್ ಅಂತ ಇತ್ತು ಬೆಂಗಳೂರಿನಲ್ಲಿ. ಅಲ್ಲಿಗೆ ನಾನು, ನಮ್ಮಮ್ಮ, ನನ್ನ ಹೆಂಡತಿ ಇವನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದು. ಭಾಳ ಪಾಪ್ಯುಲರ್, ಆವಾಗ ಇನ್ನೂ 5-6 ವರ್ಷ ಆಗಿದೆ ನನ್ನ ಪಾಪ್ಯುಲಾರಿಟಿ ಆಗಿ. ಪಿಕ್ಚರ್ ಗುಂಪಲ್ಲಿ ಹೋಗ್ಬಿಟ್ಟೆ, ಬಾಲ್ಕನಿಲಿ ಕೂತ್ಬಿಟ್ಟಿದ್ದೀನಿ, ಹೆಂಗೋ ಗುರ್ತಿಡಿದ್ಬಿಟ್ಟಿದ್ದೆ, ಗುರ್ತು ಸಿಕ್ಕಿಲ್ಲ ಪಿಕ್ಚರ್ ನೋಡೋವರೆಗೂ. ಆ ಮಧ್ಯ ಇಂಟ್ರೋಲಿಗೆ ಮುಂಚೆ ಮಾತಾಡ್ತಾ ಇದ್ದಾರೆ, ನಾನು ಈ ಲೈನಲ್ಲಿ ನಾನು ನಮ್ಮಮ್ಮ ಎಲ್ಲ ಕೂತಿದ್ದೀವಿ, ಮುಂದ್ಗಡೆ ಹುಡುಗರು, ಭಾಳ ಬಡ್ಡೆ ಹುಡುಗರು ಅವರೆಲ್ಲ ಕೂತಿದ್ದಾರೆ. ಅವ್ರು ಸಿನಿಮಾ ನೋಡೋ ಹುಚ್ಚು. ನೋಡ್ತಾ ಅಂಬರೀಷಿ ಚಪ್ಪಾಳೆ, ನನಗೆ ಚಪ್ಪಾಳೆ ಎಲ್ಲ ಹೊಡಿತಾಯಿದ್ರು. ಆಮೇಲೆ ಎಲ್ಲೋ ಒಂದು ಕಡೆ ಇವನು ಯಾರೋ ಹೊಸ್ಬೇಕಣೋ, ಅವ್ನು ಭಾಳ ಚೆನ್ನಾಗಿ ಮಾಡ್ತಾನೆ, ಅವನ ಅಮ್ಮನ ನೋಡೋದು ಈ ಥರದ್ದೆಲ್ಲ ಮಾತಾಡೋದು ಶುರು ಮಾಡ್ಬೇಕು. ನಮ್ಮ ತಾಯಿಗೆ ಗಾಬರಿ ಆಗೋಯ್ತು, ಏನಿದು ಇಲ್ಲಮ್ಮ ಅದು ಪ್ರೀತಿಗೆ ಮಾತಾಡ್ಕೊಂತೀನಿ. ನಾನು ಹೇಳೋಂಗೂ ಇಲ್ವಲ್ಲ, ಈಗ ನಾನು ಇಲ್ಲಿದ್ದೀನಿ ಅಂತ. ಅವ್ರಿಗೆ ಭಯ, ನಿನ್ನ ಜೊತೆ ಪಿಕ್ಚರ್ಗೆ ಬರೋಲ್ಲಪ್ಪ, ಇದೇನಿದು ಎಲ್ಲರೂ ಬೀದಿಗೆ ತರ್ತಾರೆ ಅನ್ನೋ ಥರದಲ್ಲಿ ಆ ಥರದ್ದು ಇಶುಗುಸಿ ಮುಡಿಸಾಗೋಯ್ತು. ಇಂಟ್ರ್ಯೂವಲ್ನಲ್ಲಿ ಗೊತ್ತಾಗ್ಬಿಟ್ಟು ತಬ್ಕೊಂಡು ಕಿರ್ಚಾಡಿ ಅದೇ ಹುಡುಗರು. ಆಮೇಲೆ ಯಾರೋ ಪೊಲೀಸ್ನವ್ರನ್ನೆಲ್ಲ ಕರ್ಸ್ಕೊಂಡು ನನ್ನ ಆಚೆ ಕಳಿಸಿದ್ರು. ಅದೇ ಕೊನೆ ನನ್ನ ಜೊತೆಯಲ್ಲಿ ನನ್ನ ಹೆಂಡ್ತಿನೂ ಪಿಕ್ಚರಿಗೆ ಬರಲ್ಲ. ನಿಮ್ಮ ಮಕ್ಕಳು ಈ ಥರ ಸೀನ್ಗಳನ್ನ ಹೇಗೆ ನೋಡ್ತಾ ಇದ್ದಾರೆ? ಬೈದಿದ್ದಾರೆ. ಯಾವುದೋ ಒಂದು ಡ್ಯಾನ್ಸಿಗೆ ನನ್ನ ಹೆಂಡ್ತಿ ಕರ್ಕೊಂಬಂದ್ಬಿಟ್ರು. ಜ್ಯೋತಿಲಕ್ಷ್ಮಿ ಅವ್ರ ತಂಗಿ ಒಬ್ಬರು ಇದ್ರು, ಗೊತ್ತರ, ಅವ್ರ ಹೆಸರು ಮರ್ತೋಗಿದೆ, ಇರ್ತದೆ ಹೆಸರು, ಡ್ಯಾನ್ಸರ್, ದೊಡ್ಡ ಡ್ಯಾನ್ಸ್. ಅವರು ಐಟಮ್ ಸಾಂಗ್ನಲ್ಲಿ ನಾನು ವಿಲ್ಲನ್ನು. ಅದು ಆ ಬಟ್ಟೆ ಎಲ್ಲ ನೋಡ್ಬಿಟ್ಟು ನಮ್ಮ ಹುಡುಗ, ನನ್ನ ಹೆಂಡ್ತಿನ, ಅವ ನಡಿ ಆಚೆ ಹೋಗೋಣ ನೋಡೋಕ್ಕೆ ಬಂದಿದ್ರು, ಬೇಡ ನಡಿ ಅಂತ. ನೀನು ಇದನ್ನೆಲ್ಲ ನೋಡೋಕ್ಕೆ ಕರ್ಕೊಂಬಂದು, ಅಪ್ಪನಿಗೆ ಪಿಕ್ಚರ್ ಮಾಡಬೇಡ ಅಂತೇಳಿ, ದುಡ್ಡು ಇಲ್ದಿದ್ರು ಪರವಾಗಿಲ್ಲ, ಆ ಎಫೆಕ್ಟ್ ಬೀರಿತ್ತು ಅವನಿಗೆ. ಅವನು ಅಂದಿದ್ದ. ಈಗ ನಿಮ್ಮ ಸಾಧನೆ ನೋಡಿ ನಿಮ್ಮ ಜೊತೆ ಆ 2 ಗಂಡು ಮಕ್ಕಳು ಹೇಗಿದ್ದಾರೆ? ಭಾಳ ಮೆಚ್ಕೋತಾರೆ, ಇಂಜಿನಿಯರ್ಗಳಾಗಿದ್ದಾರೆ. ಒಬ್ಬ ಈ ಲೈನಿಗೆ ಬರೋ ಐಡಿಯಾ ಹಾಕ್ಕೊಂಡ. ಒಂದೇ ಒಂದು ಕಿವಿ ಮಾತು ಹೇಳಿದೆ, ನನ್ನ ಸಹಾಯ ಇಲ್ಲದೆ ಬರೋದಕ್ಕೆ ಟ್ರೈ ಮಾಡು, ನನ್ನ ಹೆಸರ ಮೇಲೆ ಬರೋಕ್ಕೆ ಹೋಗ್ಬೇಡ, ಟ್ಯಾಲೆಂಟ್ ತೋರಿಸ್ಕೊಂಡು ಬಾ, ನಿಂದು ಯಾವ ಫೀಲ್ಡ್ ಇದೆಯೋ ಅದಕ್ಕೆ ಟ್ಯಾಲೆಂಟ್ ತೋರಿಸ್ಕೊ ಅಂತ ಹೋದೆ. ಅದಕ್ಕೆ ಹೋಗಿ ಯಾಕೋ ಮುಜುಗರ ಆಯಿತು, ಅವ್ನಿಗೆ ಇರಿಸ್ಮುರ್ಸಾಯ್ತು. ಅವನ ನಾವು ಅನುಭವಿಸಿದ ಹ್ಯುಮಿಲಿಯೇಷನ್ಸ್ನೆಲ್ಲ ಆಗಲಿಲ್ಲ. ಸ್ಪೀಡ್ ಇದ್ರಲ್ಲ ಅವರು, ಇಂಜಿನಿಯರ್ ಬೇರೆ ಓದಿದ್ದು, ಬೇಡ ನಂದಲ್ಲ ಇದು ಫೀಲ್ಡು ಅಂತ ಅವನು ಬೇರೆ ಫ್ಯಾಕ್ಟ್ರಿ ಲೈನ್ ಕೊಟ್ಟದ. ಇನ್ನೊಬ್ಬ ಅದು ಲೈನ್ಗೆ ಹೋಗಲಿಲ್ಲ. ಅದರದ್ದು ಎಂಥದ್ದಿಲ್ಲ. ಈಗ ನಾನು ಪಾತ್ರ ಎಲ್ಲ ನಂದು ಟ್ರಾನ್ಸ್ಫಾರ್ಮ್ ಆಯಿತು. ಕೆಟ್ಟ ವಿಲ್ಲನ್ನಿಂದ ಕ್ಯಾರೆಕ್ಟ್ರಿಗೆ ಹೋದೆ, ಆ್ಯಕ್ಟಿಂಗ್, ಕಾಮಿಡಿಗೆ ಹೋಗ್ಬಿಟ್ಟೆ. ಈಗ ಎಲ್ಲ ಥರದ್ದು ವೆರೈಟೀಸ್ ಮಾಡಿದೆ. ನನ್ನ ಜನ ಇವತ್ತು ಆ ರೂಪದಲ್ಲಿ ನೋಡೋದೇ ಇಲ್ಲ. ಆ್ಯಂಡ್ ಒಬ್ಬ ಸಮಾಜಮುಖಿ ವ್ಯಕ್ತಿತ್ವ ಇದೆ. ಆಮೇಲೆ ನನ್ನ ಹೋರಾಟಗಳಿದ್ದಾವಲ್ಲ, ಕಾಸಿಗೆ ಓಡಾಡ್ತೀನಲ್ಲ, ಹೋರಾಟ, ಅನ್ಯಾಯ ಆಗಿದ್ದ ಕಡೆ ಹೋರಾಡೋದು ನೋಡಿದಾಗ ಸಮಾಜಮುಖಿ ವ್ಯಕ್ತಿ ಪಾತ್ರ ದುಡ್ಡಿಗೆ ಮಾಡ್ಕೊತಾ ಇದ್ದಾನೆ, ಆ ಥರ ತೊಗೊಂಡಿದ್ದಾನೆ. ಎಲ್ಲೋ ಒಂದು ಕಡೆ ಪ್ರಜ್ಞಾವಂತ ವ್ಯಕ್ತಿತ್ವ ಇವನಲ್ಲೂ ಇದೆ ಅನ್ನತಕ್ಕಂಥದ್ದು ಭಾವನೆಗೆ ಬಂತು. ಓಕೆ, ನಿಮ್ಮ ಪತ್ನಿಗೆ ನಿಮ್ಮ ಸಾಧನೆ ನೋಡಿ ಅವ್ರು ಎಷ್ಟು ಸಂಭ್ರಮಿಸಿದ್ದಾರೆ? ಆ್ಯಂಡ್ ನಿಮಗೇನಾದ್ರು ಕೊರಗಿದೆಯಾ? ನನ್ನಿಂದ ಅವ್ರಿಗಿದು ಈ ರೀತಿ ನೋವಾಗಿದೆ, ನನ್ನಿಂದ ಅವ್ರು ನೋವು ಪಟ್ಟರು? ಇಲ್ಲ, ಪ್ರಾರಂಭದಲ್ಲೇ ನಾನು ಮದುವೆ ಆಗಿ ಬರ್ತಿದ್ದಂಗೆ ಹೇಳಿದೆ, ವಯಸ್ಸಿಂದ ಹೇಳಿದೆ, ಮತ್ತೆ ಒಪ್ಪಿದ್ದಾಯಿತು. ಅದು ಬಂದಮೇಲೆ ನನ್ನ ಚಟಗಳನ್ನೂ ಅವ್ರಿಗೆ ಹೇಳಿಬಿಟ್ಟೆ, ಹೀಗಿದೆ ತಪ್ಪಂತೂ ತಿಳ್ಕೊಬಿಟ್ಟು. ನಾನು ಕೆಟ್ಟವನಲ್ಲ, ಅಭ್ಯಾಸ ಆಗೋಗಿದೆ, ನಿನಗೆ ಇಷ್ಟ ಇಲ್ಲದೆ ಇರ್ಬೋದು, ಬಿಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ಹೆಣ್ಣುಮಕ್ಕಳ ವಿಚಾರದಲ್ಲಿ ವಿಪರೀತ ಗೌರವ ಇರೋನು ನಾನು. ನಿನಗೆ ಹೇಗೆ ಬೇಕೋ ಹಾಗೆ ಬದುಕಬೇಕು, ಅನುಮಾನಗಳಿರಬಾರ್ದು, ಗುಮಾನಿಗಳಿರಬಾರ್ದು. ಆಮೇಲೆ ನನ್ನ ಜೊತೆಲಿ ಹೆಣ್ಮಕ್ಳುಗಳು ಕಾರಲ್ಲಿ ಬರ್ತಾರೆ, ಹೋಗ್ತಾರೆ, ಕೂತ್ಕೋತಾರೆ, ಶೂಟಿಂಗ್ ಹೋಗ್ಬೇಕಾದ್ರೆ ಪಾತ್ರ ಮಾಡ್ತೀವಿ, ಹತ್ರದ ಸಂಬಂಧ ಇಟ್ಕೊಂಡು ಮಾತಾಡ್ತಿರ್ತೀವಿ. ಅದಕ್ಕೆ ಬೇರೆ ಸಂಬಂಧ ಇದೆ ಅಂತ ಕಲ್ಪಿಸ್ಕೋಬೇಡ ಅಂತ ಬಿಡಿಸಿ ಎಲ್ಲ ಹೇಳಿ ಅದು. ಅದಕ್ಕಿಂತ ಇನ್ನೊಂದು ಏನು ಮಾಡಿದೆ ಅಂದರೆ, ಬಾ ಶೂಟಿಂಗ್ ಹೋಗೋಣ ಅಂತ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ರಿ. ಜೊತೆಲಿ ಅವ್ರು ಕರ್ಕೊಂಡು ಹೋಗ್ತಾ ಬೇರೆ ಆರ್ಟಿಸ್ಟ್ಗಳು ಜೊತೆಲಿ ಕೂರಿಸ್ಕೊಂಡಾಗ ಅವರೆಲ್ಲ ಸ್ನೇಹಿತರೇ ಆಗ್ಬಿಟ್ರು.
ಚಂದ್ರಣ್ಣ ಅಂತ ಅವ್ರು ನನ್ನ ಮಾತಾಡ್ಸೋರು, ಅಂಕಲ್ ನಂಗಂತ ಕೆಲವು ಮಾತಾಡ್ಸೋರು. ಅಲ್ಲಿ ಶೂಟಿಂಗ್ ಕೂತ್ಕೊಂಡಾಗಲೂ ಒಟ್ಟಿಗೆ ಊಟ ಮಾಡ್ತಿದ್ದು, ಬಡ್ದಾಡ್ಕೊಂಡು ಊಟ ಮಾಡ್ತಿದ್ದು, ವಾಪಸ್ ಗೌರು. ಆಮೇಲೆ ನಾನೇ ಕರ್ಕೊಂಡೋಗಿ ಬಿಡೋದಕ್ಕೂ ಕೂಡ ನನ್ನ ಜೊತೆಲೇ ಕಳಿಸೋರು. ಇದನ್ನು ರೆಗ್ಯುಲರಾಗಿ ಅವ್ರನ್ನ ಕರ್ಕೊಂಡೋಗಿ ಕೂರಿಸ್ಕೊಂಡ್ಬಿಟ್ಟಾಗ ನನ್ನ ಹತ್ರ ಆ ವೀಕ್ನೆಸ್ ಇಲ್ಲದೆ ಇದ್ದಿದ್ದರಿಂದ ಹಾಗಾಗಿ ಕಾನ್ಫಿಡೆನ್ಸ್ ಬಂದಿತ್ತು. ಆಮೇಲೆ ಇನ್ನೂ ಒಂದು ನಂಬಿಕೆ ಏನು ಬಂತು ಅಂತಂದರೆ, ಅವರೆಲ್ಲರೂ ನಮ್ಮ ಮನೆಗೆ ಬರೋಕ್ಕೆ ಶುರು ಮಾಡಿಬಿಟ್ರು. ನಾನೇ ಕರೆದ್ಬಿಡಿ, ಊಟಕ್ಕೆ ಬನ್ನಿ, ತಿಂಡಿಗೆ ಬನ್ನಿ. ನಾನು ಹೆಂಡ್ತಿರೋರು, ಮಾನಭಂಗ ಮಾಡಿದವರು ಅವ್ರನ್ನೇ ಕರೆದ್ಬಿಡಿ. ಅವರು ಅಣ್ಣ ಏನಣ್ಣ ಚೆನ್ನಾಗಿದ್ದೀರಾ, ಹಾಗೆ ಹೀಗೆ. ಅವಾಗ ಅವರವರೇ ಮಾತಾಡಿ, ಇದು ಸಿನಿಮಾನ, ಇದೇನು ಕತೆ ಅಂತ. ಕೊನೆಗೆ ಒಂದು ದಿವಸ ಯಾವುದೋ ಒಂದು ಸಿನಿಮಾ ರೇಪ್ ಸೀನು ಅರ್ಜೆಂಟ್ ಇತ್ತು, ಗೊತ್ತಿಲ್ಲ ಆಕೆಗೆ, ನನ್ನ ಹೆಂಡ್ತಿಗೆ ನಡೆದಿದ್ದು ಹೇಳ್ಬಿಡ್ತೀನಿ. ಆ ಪಿಕ್ಚರ್ನಲ್ಲೇ ಒಂದು ಸೀನ್ ಬಾಕಿ ಇತ್ತು, ಬೇರೆ ಪಿಕ್ಚರ್ ಮಾಡ್ತಿದ್ದೆ. ಅವ್ರು ಫೋನ್ ಮಾಡಿ ಒಂದು ಸೀನ್ ಸಿಕ್ಕದೆ ಬೆಳಗ್ಗೆ 7:30 8:00 ತನಕ ಮುಗಿಸ್ಕೊಂಬಿಡ್ತೀನಿ ಸರ್ ಅಂತ. ಒಂದು ಸೀನು ಏನು ಅಂತ ಹೇಳಲಿಲ್ಲ. ಒಂದೇ ಸೀನ್ ಏನ್ರಿ, ಯಾವ್ದು ಮನೆ ಸೀನ್, ಮನೆನೇ. ಹಾಗಾದ್ರೆ ನಾವು ಕೇಳ್ತೀನಿ, ಪದ್ಮ ಒಂದು ಸೀನ್ ಇದೆಯಂತೆ, ನಾನು ಇನ್ನೊಂದು ಪಿಕ್ಚರ್ ಶೂಟಿಂಗ್ ಹೋಗ್ಬೇಕು, ಇಲ್ಲೇ ಬಂದು ಮಾಡ್ಕೊಂಡು ಹೋಗ್ಬಿಡ್ಲ ಅವರು ಯಾವುದಾನ ರೂಮಲ್ಲಿ ಅಂತ. ಮಾಡ್ಕೊಂಡು ಹೋಗ್ಲಿ ಬಿಡ್ರಿ, ಅದಕ್ಕೆ ನಿಮ್ಗೆ 2 ಪಿಕ್ಚರ್ದು ಕೆಲಸ ಮುಗಿಯುತ್ತಲ್ಲ, ಮಾಡ್ಕೊಳ್ಳಿ ಅಂತ ಅಂದರು. ಅಂದರೆ ಅವ್ರಿಗೆ ಇದು ಏನು ಸೀನು ಅಂತ ಗೊತ್ತಿಲ್ಲ. ಬಂದರು, ಒಳಗಡೆ ಬಂದರು, ಎಲ್ಲ ಕೂತ್ಕೊಂಡ್ರು, ನಮಸ್ಕಾರ ಆಗ್ತದೆ, ಪರಿಚಯ ಮಾಡಿದೆ, ಕಾಫಿ ಕೊಟ್ಟೆ. ಡ್ಯಾನ್ಸರು ಬಂದರು, ಅದು ಯಾರು ನಾನು ಮಾನಭಂಗ ಮಾಡ್ಬೇಕಾಯ್ತು ಹೆಂಗಸಿನ ಪಾತ್ರದವ್ರು ಬಂದು, ಅವ್ರಿಗೆ ಬಾಮ ಕೈಗೋಸ್ಕರ ಇವ್ರಿಗೆ ಪರಿಚಯ ಮಾಡಿದೆ. ನನ್ನ ಹೆಂಡತಿ ಜೊತೆ ಅವರು ಕಾಫಿ ಕುಡ್ಕೊಂಡ್ರು ಕೂತು. ಆಮೇಲೆ ಏನು ಸೀನು ಅಂತ ಹಿಂಗೆ ತೆಗೆಯುವಾಗ ಅವಾಗ ಹೇಳಿದ್ರು, ಮಾನಭಂಗ ಸೀನ್ ಬುದ್ಧಿಗಿದ್ದು ಅಮ್ಮನೆಗೆ ಬಂದು ಮಾನಭಂಗ ಸೀನ್ ಮಾಡ್ತೀನಿ ಅಂತ ಅವಾಗಲೇ ಹೇಳೋಕ್ಕಿಲ್ವಾ ಅಂತ. ನಾನು ತಡೆಯಪ್ಪ ಇರಪ್ಪ ಅಂತ ನನ್ನ ಹೆಂಡ್ತಿಗೆ, ಅಮ್ಮ ಕ್ಯಾನ್ಸಲ್ ಮಾಡಿಸ್ತೀನಿ ಹೇಳ್ಬಿಡು, ಅವ್ರು ಈ ಥರ ಅಂತ ಸೀನು. ಅಯ್ಯ, ನಾನು ನಿಮ್ಮನ್ನು ನೋಡಿಲ್ವ ಜೊತೆಲಿ ಬಂದು, ಏನು ಮಾನಭಂಗ, 25 ಜನ ಜೊತೆ ನಿಂತ್ಕೊಂಡು ಮಾನಭಂಗ ಸೀನ್ ಮಾಡ್ಕೊಳ್ಳಿ ಅಂತ ಅವರೇನೆ ಆ ಬೆಡ್ಶೀಟ್ ಬೇಡ ಇತ್ತ ಕೊಡ್ತೀನಿ ತಡ್ರಿ ಇದನ್ನು ಅಂತೇನು ಅವರೇ ಎಲ್ಲ ಕೊಟ್ಟು ಆ ಸೀನು ನಿಂತ್ಕೊಂಡು ನೋಡಿ ಎಷ್ಟು ಅಸಹ್ಯವಾಗಿ ಇಲ್ಲದೆ ಇರೋ ಥರ ತೆಗಿತಾರೋ ಹಂಗೆ ತೆಗೆದ್ರು ಆ ಶಾರ್ಟ್ಸ್ನ. ಆಮೇಲೆ ಅವ್ರದ್ದೊಂದು ಸಪ್ರೇಟ್ ತಗೊಂಡೆಲ್ಲ ಮಾಡಿದ್ರು. ಸೊ ಇಷ್ಟೆಲ್ಲ ಆಗಿರೋದ್ರಿಂದ ಕಾನ್ಫಿಡೆನ್ಸ್ ಬಂತು. ಇದ್ರ ಜೊತೆ ಒಳಗೆ ಇನ್ನೊಂದು ಅಂದರೆ ನಂಬಿಕೆ ಉಳಿಸ್ಕೊಳ್ಳೋದು ಹೆಂಗೆ ಅಂದರೆ, ಈ ಥರ ನಾವು ಪಾಪ್ಯುಲರ್ ಇರೋ ವ್ಯಕ್ತಿಗಳು, ಜನಪ್ರಿಯರಾದ ವ್ಯಕ್ತಿಗಳು ಹೆಚ್ಚು ಅತಿಯಾದ ಸುಳ್ಳು ಎಲ್ಲ ಟೈಮ್ನಲ್ಲಿ ಹೇಳ್ಕೊಂಡು ಹೋಗ್ಬಾರ್ದು. ಮನೆಯಲ್ಲಿ ಯಾವ್ಯಾವುದೋ ಕೆಲವಕ್ಕೆ ಏನೋ ಕೊಟ್ಟಿರ್ತೀವಿ, ಇದು ಮಾಡ್ತೀವಿ, ಆದರೆ ಸತ್ಯ ಇಟ್ಕೊಂಡ್ಬಿಡ್ಬೇಕು ಇಬ್ಬರು. ಬಿಚ್ಚು ಮನೆ, ನಿಂದು ತಪ್ಪಿಲ್ಲ ನಂದು ತಪ್ಪಿಲ್ಲ ತಾನೆ, ನಿನಗೆ ಆಸೆ ಏನಿದೆ ಅದು ಮುಗಿಸ್ಕೊ. ಅಂದರೆ ಆಸೆ ಅಂದರೆ ದುಡ್ಡಿಂದ ಇನ್ನೊಂದು ಚಿನ್ನೋ, ನಾನು ದುಡ್ದಿದ್ದೆಲ್ಲ ಪೂರ್ತಿ ಕೊಟ್ಬಿಟ್ಟು ನಾನೇ ಇಸ್ಕೋತಿದ್ದೆ, ಇಷ್ಟು ಬೇಕು ಕೊಡು, ಇದು ಕೊಡೋಕ್ಕೆ ಬೇಕು ಕೊಡು, ಇದು ಕೊಡೋಕ್ಕೆ ಸತ್ಯ ಹೇಳ್ಬಿಟ್ಟು. ಇವ್ರಿಗೆ ಯಾರಿಗೋ ದಾನ ಮಾಡಬೇಕಾಗಿದೆ, ನಾನು 20,000 ಕೊಡು, ಏನಕ್ಕೆ ನೀನು ಬಾ ಕೊಟ್ಬಿಡಿ ಅಂತ. ಹೀಗೆ ಆಗೋಯ್ತಾ ಕೊಟ್ಬಿಟ್ಟ ಮೇಲೆ ಅವರಿಗೆ ಕಾನ್ಫಿಡೆನ್ಸ್ ಇದೇ ಬಂದಿಲ್ಲ. ನಮಗೆ 43 ವರ್ಷ ಆಯಿತು ಮದುವೆಯಾಗಿ, 83, ಏನೂ ತೊಂದರೆ ಆಗಿಲ್ಲ. ಒಂದು ಮೈ ಮೇಲೆ ಕೈ ಮಾಡಿಲ್ಲ ನಾನೇನು. ಅದೇ ಬಟ್ ಅರೇಂಜ್ಡ್ ಮ್ಯಾರೇಜು IQ ಭಾಳ ವ್ಯತ್ಯಾಸ ಇತ್ತು. ಈಗ ಅವರು ಬ್ಯಾಂಕ್ ಡೈರೆಕ್ಟರ್ ಆಗಿದ್ದಾರೆ, ಸಮಾಜದ ಅಧ್ಯಕ್ಷರಾಗಿದ್ದಾರೆ, ಮಹಿಳಾ ಮಂಡಲದ ಇದಕ್ಕೆ ಹೊರೇ ದೇವಸ್ಥಾನ ರಿಪೇರಿ, ಅವ್ರ ಧಾರ್ಮಿಕ ವಿಚಾರ ಜಾಸ್ತಿ, ನನಗಿಲ್ಲ. ನಾನು ಈ ದೇವ್ರು ನಂಬ್ತೀನಿ, ಅವರು ಆ ದೇವ್ರು ನಂಬ್ತಾರೆ, ಮಾಡ್ಕೊ ಹೋಗ್ಬಂತೀನಿ. ಈಗ ಪ್ರೆಸೆಂಟ್ ಯಾರು ಸರ್ ಆಪ್ತರು? ಈಗ 1975 ಶುರುವಾಗಿದ್ದ ನಿಮ್ಮ ಜರ್ನಿ 2026 ನಾವಿದ್ದೀವಿ. ಸೊ ಈಗ ಪ್ರೆಸೆಂಟ್ ನಿಮ್ಗೆ ಇಂಡಸ್ಟ್ರಿಯಲ್ಲಿ ಯಾರು ಇಷ್ಟ ಆಗ್ತಾರೆ ಅಂತ, ಆ್ಯಂಡ್ ನೀವು ಆಗ ಕಂಡ ಇಂಡಸ್ಟ್ರಿ, ಈಗ ಕಾಣ್ತಾ ಇರುವಂಥ ಇಂಡಸ್ಟ್ರಿಗೆ ಏನು ಬದಲಾವಣೆ? ಭಾಳ ಕಷ್ಟ ಹೇಳೋದು. ಅವತ್ತಿನ ಇದ್ದಂಥ ಗುಣಾತ್ಮಕವಾದಂಥ ವಾತಾವರಣ, ಆರೋಗ್ಯಕರವಾದಂಥ ವಾತಾವರಣ, ಆಮೇಲೆ ಬದ್ಧತೆ ಇದ್ದಂಥ ವಾತಾವರಣ ಹೋಗಿ ವ್ಯಾಪಾರೀಕರಣ ಜಾಸ್ತಿ ಆಗಿದೆ. ಅವತ್ತು ವ್ಯಾಪಾರೀಕರಣ ಆಗ್ತಿರಲಿಲ್ಲ. ಮನರಂಜನೆಯನ್ನು ಕೊಡಬೇಕು, ಆರೋಗ್ಯವಂತ ಸಮಾಜಮುಖಿಯಾದ ಸಿನಿಮಾಗಳನ್ನು ಮಾಡಬೇಕು, ಅದರಲ್ಲಿ ಪಾತ್ರ ಮಾಡಬೇಕು, ಜೀವ ತುಂಬಬೇಕು ಎಲ್ರಿಗೂ ಅಂತ ಇತ್ತು ನಮಗೆ. ಈಗ ಅದಾಗಿಲ್ಲ. ರಾತ್ರಿ ದುಡ್ಡು ಮಾಡೋದು ಹೇಗೆ, ಯಾವ ಥರದ್ದಾದರೂ ಅಶ್ಲೀಲ ಇರಲಿ, ಯಾವ ಥರದ್ದಾದರೂ ಕೆಟ್ಟದ್ದಿರಲಿ, ಆ ಥರದ್ದು ಬಂದಿದೆ. ಆಮೇಲೆ ಕಲಿಕೆಯ ಗ್ರಹಿಕೆ ಹೋಗಿದೆ, ಕಲಿತಾ ಇಲ್ಲ ಪಾತ್ರ ಮಾಡೋಕ್ಕೆ ಬರೋರು, ನುಗ್ಗುತ್ತಾ ಇದ್ದಾರೆ ದುಡ್ಡು ಮಾಡಬೇಕು ಅಂತ. ನಾನು ಬೈತಿಲ್ಲ, ಇವತ್ತಿನ ಕಾಲಘಟ್ಟಕ್ಕೆ ಅವರಿದ್ದಾರೆ. ಆ ಬದಲಾವಣೆಯನ್ನು ಕಂಡಿದ್ದೀವಿ. ನಂದು ಒಂದು ಸ್ವಿಚ್ ಆನ್ ಸ್ವಿಚ್ ಆಫ್ ಕ್ಯಾರೆಕ್ಟರ್. ಈಗ ನಾನು ಮದುವೆಯಾಗಿ 43 ವರ್ಷ ಆಯಿತು. ನನ್ನ ಹೆಂಡ್ತಿ ಇಲ್ಲಿದ್ದಾರಾ? ಅಲ್ಲ ಇದ್ದಾರಾ? ನಿಮ್ಮನ್ನು ಕೇಳ್ತಾ ಇದ್ದೀನಿ. ಇಲ್ಲಿದ್ದಾರಾ? ನನ್ನ ಮಕ್ಕಳಿದ್ದಾರಾ? ನನ್ನ ಸ್ನೇಹಿತರಿದ್ದಾರಾ? ಈಗ ಯಾರು ನನ್ನ ಸ್ನೇಹಿತರು? ಅವರು ಕಾಣ್ತೀರ, ಅಥವಾ ಇಲ್ಲಿ ನನಗೆ ಕಾಫಿ ಕೊಡೋನು, ತಿಂಡಿ ಕೊಡು. ಸೊ ಇವರೇ ಆಪ್ತರು ನನಗೆ. ಆ ಸಂದರ್ಭದಲ್ಲಿ ಯಾರು ಇರ್ತಾರೋ ಅವರೇ ಆಪ್ತರು. ಮರಿತಾ ಇರ್ತೇನೆ ಹಳೆ ಸಿನಿಮಾಗಳು. ಹೇಗೆ ಅನ್ಸುತ್ತೆ ಸರ್ ನಿಮ್ಗೆ ಈಗ ನೋಡುವಾಗ? ಇಲ್ಲ, ನಾನಿವಾಗ ಸಿನಿಮಾನೇ ನೋಡಲ್ಲ, ಅದು ಬೇರೆ ವಿಚಾರ. ನಂದು ಅಂತಲ್ಲ, ಯಾವ ಸಿನಿಮಾನೂ ನೋಡಲ್ಲ. ನಾನು ಮುಂಚೆ ನೋಡ್ತಿದ್ದು ಲಾರಲ್ ಆರ್ಡಿ, ಚಾರ್ಲಿ ಚಾಪ್ಲಿನ್, ಇಂಗ್ಲೀಷ್ ಮುಚ್ಚುಗಳದ್ದು ಅವು. ಆಮೇಲೆ ನರಸಿಂಹರಾಜು, ಬಾಲಣ್ಣ ಮಾಡ್ತಿದ್ದು ಇನ್ಫ್ಲೂಯೆನ್ಸ್ ಆಗಿದ್ದು. ಈ ಕಣ್ಣು ಹೋದ್ಮೇಲೆ ನನಗೆ ಆಕ್ಸಿಡೆಂಟ್ ಆಗಿ ಕಣ್ಣು ಹೊಟ್ಟೋಯ್ತು ಶೂಟಿಂಗ್ನಲ್ಲಿ. ಬುಲೆಟ್ ಹೋಗ್ಬಿಟ್ಟು ಸುಟ್ಟೋಯ್ತು, ರೆಟಿನಾ ಇಲ್ಲ.
ಈ ಕಣ್ಣಲ್ಲಿ ಸ್ಟ್ರೈನ್ ಆಗುತ್ತೆ ನೋಡೋಕ್ಕೆ, ಸಿನಿಮಾ ನೋಡಲ್ಲ, ಕೇಳಿ ತಿಳ್ಕೊತೀನಿ. ಭಾಳ ಒಳ್ಳೆ ಸಿನಿಮಾಗಳು ಕಡಿಮೆ ಆಗಿದ್ದಾವೆ, ವೇಗ ಜಾಸ್ತಿ ಆಗಿದೆ. ಯಂಗ್ಸ್ಟರ್ಸು ಯಾವುದೋ ಒಂದು ಕ್ಯಾಟಗರಿ ಜನಕ್ಕೆ ಮೆಚ್ಚೋಕ್ಕೋಸ್ಕರ ಅಸಾಧ್ಯವಾದದ್ದು ಅಸಹ್ಯವಾದದ್ದು ಜಾಸ್ತಿ ಮಾಡಿಬಿಟ್ಟಿದ್ದೀವಿ. ಒಳ್ಳೆಯದು. ಹಾರ್ಟು ಅವಾಗಲೇ ಹೇಳ್ತಾ ಇದ್ದೆ ಸರ್ಜರಿ ಮಾಡಿದ್ದು, ಹಣ್ಣು ಕುಯ್ದಿದ್ದಾರೆ ನನ್ನ. ಹೇಗಿತ್ತು ಸರ್ ಆ ಟೈಮು? ಭಾಳ ಕಷ್ಟ. ಈಗ ಹೇಳೋವಾಗ ಒಂದು ರೀತಿಯಲ್ಲಿ ಹೇಳ್ತೀನಿ, ಅವತ್ತಿನ ದಿವಸ ನನಗೂ ಮನುಷ್ಯನಾಗಿ ಇರ್ತೀನಲ್ಲ. ನಾಟಕ ಮಾಡ್ತಾಯಿದ್ದೆ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ, ಮುಖ್ಯಮಂತ್ರಿ ನಾಟಕ 2019 ಕೋವಿಡ್ಗಿಂತ ಮುಂಚೆ. ಆಗ ಭಾಳ ಹಿಂದಿನ ದಿವಸ 2 ದಿವಸ ಏನೋ ನೋವಾಗಿದ್ದಿಲ್ಲ, ಎಲ್ಲ ನೋವಾಗಿದೆ, ಉಸಿರಾಟಕ್ಕೆ ತೊಂದರೆ ಆಗಿತ್ತು. ನಾನು ಗ್ಯಾಸ್ ಆಗ್ತಿರ್ತೈತೆ ಆಕೆ ಅದಕ್ಕೆ ಪ್ಯಾಂಡಿ ಇಂಥದ್ದೇನೋ ತೊಗೊಂಡು ಸುಧಾರಿಸ್ಕೊತಿದ್ದೆ. ಹಂಗೆ ಆಗಿತ್ತು. ನನ್ನ ಹೆಂಡ್ತಿಗೆ ಹೇಳಿದೆ, ಸರಿ ನಾಳೆಗೆಲ್ಲ ತೋರಿಸ್ರಿ ಅಂತ. ಅದು ತೋರಿಸೋಣ ಬಿಡಮ್ಮ ಅಂತ ಮಲ್ಕೊಂಡೆ, ನಿದ್ದೆ ಬಂತು. ನೆಕ್ಸ್ಟ್ ನಾಟಕ ಆಡ್ತಾ ನನ್ನ ದೃಷ್ಟಿಗೆ ಕೊನೆ ತನಕ ಸುಮ್ಮನೆ ಕೊನೆ ತನಕ ಸುಸ್ತೇ ಆಗೋಯ್ತು. ನಿಂತ್ಕೊಂಡು ನಮಸ್ಕಾರ ಹಾಕೋಕ್ಕಾಗಿಲ್ಲ, ಹೌಸ್ಫುಲ್ ಇತ್ತು, ಚಪ್ಪಾಳೆ ಹೊಡೆದ್ರು. ನಾನು ಕ್ಷಮಿಸಿ, ನಾನು ಕೂತ್ಕೋತಾ ಇದ್ದೀನಿ, ಏನು ಬೇಜಾರು ಮಾಡ್ಕೊಬೇಡಿ ಅಂತ ಕೂತ್ಕೊಂಡು ಈ ಥರ ತೊಂದರೆ ಇದೆ ಅಂತ ನಮಸ್ಕಾರ ಹೊಡೆದೆ. ಮೇಕಪ್ ಹೋಗ್ತಿದ್ದಂಗೆ, ಎಲ್ಲ ಅಳ್ಸೋಕ್ಕೆ ಮೇಕಪ್ ರೂಮ್ಗೆ ಹೋಗ್ತಿದ್ದಂಗೆ ನನಗೆ ಸಮಥಿಂಗ್ ಸಿಮ್ಟಮ್ಸ್ ಬೇರೆ ಥರ ಕಾಣಿಸ್ತು. ಆಸ್ಪತ್ರೆಗೆ ಹೋಗ್ಬಿಡ ನಡ್ರಿ ಅಂತ ಅಂದ್ಬಿಟ್ಟು ಆವಾಗಲೇ ಬೆಂಗಳೂರಿನಲ್ಲೇ ಆಗಿತ್ತು. ಜಯದೇವ ಹಾಸ್ಪಿಟ್ಲ್ ಇದೆ, ನಮ್ಮ ದೇವೇಗೌಡರ ಹಳ್ಳಿಯ ಮಂಜುನಾಥ್ ಅವರು ಡೈರೆಕ್ಟರ್ ಆಗಿದ್ದರು. ಅಲ್ಲಿಗೆ ಓಡೋದೆ. ಅವರೆಲ್ಲೋ ಇದ್ದವ್ರು ಫೋನ್ ಮಾಡಿ ಅರ್ಜೆಂಟಾಗಿ ಎಲ್ಲೆಲ್ಲೋ ಬಂದರು, ಸಿಕ್ಕಿದ್ರು. ನೋಡಿಬಿಟ್ಟು ಬೆಳಿಗ್ಗೆ ಅರ್ಜೆಂಟ್ ಟೆಂಪ್ರರಿ ಒಂದು ಮಾತ್ರೆ ಕೊಟ್ಟಿರ್ತೀನಿ, ನಾಳೆ ಬನ್ನಿ ಅಂತಂದ್ರು. ಬಂದಾಗ ಆಂಜಿಯೋ ಮಾಡ್ತಾರಲ್ಲ, ಆಂಜಿಯೋ ಮಾಡಿ ನೋಡಿದಾಗ ಎಲ್ಲ ವೇನ್ಸು ಬ್ಲಾಕ್ ಆಗ್ಬಿಟ್ಟಿತ್ತು. 85 ಆ್ಯಂಡ್ ಅಬೌವ್ 95% ರಿಸ್ಕಲ್ಲಿತ್ತು. ಇಮ್ಮಿಡಿಯೇಟಾಗಿ ಡಿಸಿಷನ್ ತೊಗೊಳ್ಳೋಣ ಚಂದ್ರು. ಇದು ಇಟ್ ಈಸ್ ನಾಟ್ ಸ್ಟಂಟ್ ಹಾಕೋಕ್ಕಾಗಲ್ಲ, ಬೇರೆ ಓಪನ್ ಹಾರ್ಟ್ ಸರ್ಜರಿನೇ ಆಗಬೇಕು. ಸ್ವಲ್ಪ ಅವಾಗ ಶಾಕ್ ಆಯಿತು. ಓಪನ್ ಹಾರ್ಟ್ ಸರ್ಜರಿ ಅಂದರೆ ಇದು ಇರಲಿ, ಬಟ್ ದೇರ್ ಇಸ್ ನೋ ಆಲ್ಟರ್ನೇಟಿವ್ ಅಂತ. ಇವತ್ತೆಲ್ಲ ಔಷಧಿ ಕೊಡ್ತೀನಿ, ನಾಳೆ ಬಂದು ಅಡ್ಮಿಟ್ ಆಗಿಬಿಡಿ, ಲೇಟ್ ಮಾಡೋಂಗಿಲ್ಲ, ನಾಳೆ ಬೆಳಗ್ಗೆ ತನಕ ಏನೂ ಅಪಾಯ ಆಗದಿರೋ ಥರ ಮಾಡ್ತೀನಿ, ನೀವು ಬನ್ನಿ ಅಂತ. ಮನೆಗೆ ಹೋಗಿ ಹೇಳಿದ್ಮೇಲೆ ಅವರು ಸ್ವಲ್ಪ ಕಣ್ಣಲ್ಲಿ ನೀರು ಬಂತವರಿಗೆಲ್ಲ ಅಂದ್ಬಿಟ್ಟು ಓಪನ್ ಹಾರ್ಟ್ ಸರ್ಜರಿ. ಅದು ಕತೆ ಗೊತ್ತಿತ್ತಲ್ಲ, ಆಯ್ತು ಸೇರಿಬಿಟ್ಟು ಸೇರಿಸ್ತು ಅಷ್ಟೇ. ಡಿಟರ್ಮಿನೇಷನ್ ಏನಾಗುತ್ತೆ ಹಾಕಲಿ, ಎಲ್ರಿಗೂ ಆದಂಗೆ ನನಗೂ ಆಗುತ್ತೆ. ಇಷ್ಟೇ ದಿವಸ ಜೀವನ ಇದ್ದಿದ್ದು ಅಂತ ಅನ್ಸಿದ್ರೆ ಅಷ್ಟೇ ಅನ್ನಿಸ್ತೇ ಹೊರತು ಅಳೋದು ದುಃಖ ಆಗಿ ಹೊರಗೋ ಥರ ಆಗಿಲ್ಲ. ಧೈರ್ಯ ಮಾಡಿ ಅವ್ರನ್ನೆಲ್ಲ ಡಾಕ್ಟ್ರ್ ಕರೆದೆ. ನೋಡಿ ಏನೇನು ಪ್ರೋಸೆಸ್ ಇದೆಯೋ ಎಲ್ಲ ಮಾಡಿಬಿಡಿ, ನನಗೇನು ಚಿಂತೆನೇ ಇಲ್ಲ. ನನ್ನ ಡಿಸಿಷನ್ನು ನನ್ನ ಹೆಂಡ್ತಿ ಡಿಸಿಷನ್ ಅಲ್ಲವೇ ಅಲ್ಲ ಇದು. ಇಟ್ ಈಸ್ ಡಾಕ್ಟ್ರ್ ಮಂಜುನಾಥ್ ಬಂದು ಕರ್ಕೊಂಬಂದು, ಸೀತಾರಾಮ್ ಭಟ್ರು ಅಂತ ಯಾರೋ ಒಬ್ಬರು ಡಾಕ್ಟ್ರು, ಆರ್ಟ್ ಸ್ಪೆಷಲಿಸ್ಟು, ದೊಡ್ಡ ಸರ್ಜನ್, ಅವ್ರನ್ನ ಕರೆಸಿದ್ರು. ಹಿಂಗಾಗಿದೆ ಅವ್ರು ತುಂಬ ನಿಲ್ಲಿಸ್ಕೊಂಡು, ಅವ್ರ ಮನಸ್ಸಿನಲ್ಲಿ ಕೆಟ್ಟ ಸ್ಥಿತಿ ಇದ್ದಾನೆ ಅಂತ ಅವ್ರಿಗೆ ಗೊತ್ತಿದೆ, ಅದನ್ನು ಏನು ಹೇಳ್ತಿಲ್ಲ ಡಾಕ್ಟ್ರುಗಳಾಗಿ. ಚಂದ್ರ ಅವರೇ ನಾನೇ ಆಪ್ರೇಷನ್ ಮಾಡೋರು, ನಾಳೆ ಮಾಡ್ತೀನಿ, ಫಿಕ್ಸ್ ಆಗಿದೆ. 99% ನಥಿಂಗ್ ಟು ವರಿ, ಐ ವಿಲ್ ಬಿ 1% ಅಂದೆ. ನಾನು ತಮಾಷೆ ಮಾಡಿದೆ, ಆ 1% ಅಲ್ಲ ಸರ್, ಎಲ್ರಿಗೂ ಡೌಟ್ ಇರೋದು ಇರ್ತೀವೋ ಇಲ್ವೋ ಅಂತ ನಾನದು. ನೀವು ಭಾಳ ಪಟ್ಟಿಗಿರಪ್ಪ ಅಂತ ರೇಗಿಸಿದ್ರು, ಮಾತಾಡಿಸಿದ್ರು. ಮನೆಯವ್ರನ್ನೆಲ್ಲ ಕರೆಸಿ, ಏನಾಗುತ್ತೆ ಯಾರು ಹೆದರ್ಕೋಬೇಡಿ. ನನ್ನ ತಮ್ಮ ಒಬ್ಬ ಡಾಕ್ಟ್ರ್ ಇದ್ದ, ಅವನು ಬಂದಿದ್ದ, ಅವನು ಹೇಳ್ದ, ಅವನಿಗೆ ಗೊತ್ತಿತ್ತು ನನ್ನ ಕಿವಿನಲ್ಲಿ ಧೈರ್ಯ ತಗೊಳ್ಳಿ, ನಾನು ಇರ್ತೀನಿ ಅಂತ ಹೇಳ್ದ. ನನಗೆ ಪಕ್ಕ ಹೇಳಿರಲಿಲ್ಲ ಕೆಟ್ಟ ಸ್ಥಿತಿ ಇದೆ ಅಂತ, ಅಂದರೆ ಎನಿಥಿಂಗ್ ಮೇ ಹ್ಯಾಪನ್ ಅನ್ನೋ ಥರ. ಆಪ್ರೇಷನ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನನ್ನ ಹೆಂಡ್ತಿ ನನ್ನ ಮಕ್ಕಳೆಲ್ಲ ಬಂದರು, ಮಾತಾಡಿಸಿ ತಮಾಷೆ ಮಾಡಿದೆ ಹೆಂಗೂ ಅವರಿಗೆಲ್ಲ. ಒಳಗಡೆ ಹೋಗ್ತೀನಿ, ಆಮೇಲೆ ಆಚೆಗೆ ಬಂದರೆ ಎದ್ದಿದ್ರೆ ಮಾತಾಡಿಸ್ತೀನಿ, ಇಲ್ದಿದ್ರೆ ಫೋಟೋಗೆ ಹೋಗ್ತೀನಿ, ತಲೆ ಕೆಡ್ಸ್ಕೊಬೇಡಿ ಅಂತ ಹಿಂಗೆಲ್ಲ ರೇಗಿಸಿ ನನ್ನ ಹೆಂಡ್ತಿ ಹತ್ಕೊಂಡು ಅಷ್ಟೇ ಆಗಿದ್ದು. ಒಳಗಡೆ ಹೋಗಿ 4:30 ಗಂಟೆ ಆಪ್ರೇಷನ್ನು, 12 ಗಂಟೆ ತನಕ ಪ್ರಜ್ಞೆ ಬರಲಿಲ್ಲ. ಇಲ್ಲಿ ಕುಯ್ದಿದ್ದಾರೆ, ಇದನ್ನು 2 ಓಪನ್ ಮಾಡಿ ಆರ್ಟ್ ತೆಗೆದು ಅದು ಪೂರ್ತಿ ಇದು ಮಾಡಿ, ಇಲ್ಲಿ ಈ ನರ ಇದೆಯಲ್ಲ ಇಲ್ಲಿಂದ ಇಲ್ಲಿಗೆ ತೆಗೆದು ಅದರ ನರದಲ್ಲಿ ಬೈಪಾಸ್ ಹಾಕಿದ್ದಾರೆ ಎಲ್ಲ. ಆಗಲೇ 7 ಇಯರ್ಸ್ ಆಗೋಯ್ತು. ಅದೊಂದು ಇನ್ಸಿಡೆಂಟ್ಸ್ ನಿಮಗೆ ಹೇಳ್ಕೊಳಕ್ಕೆ ಇವಾಗ ಈ ಥರ ಆಗುತ್ತೆ. ಧೈರ್ಯ ಎಲ್ರಿಗೂ ಬರಲಿ ಅಂತ ಹೇಳ್ತೀನಿ. ಇಷ್ಟೆಲ್ಲ ಆದರೂ ಕೂಡ ಆಮೇಲೆ ನಾಟಕ ಮಾಡ್ಬೇಕು ಹೋಗಿ ಸರ್, ಲಂಡನ್ಗೆ ಹೋಗ್ಬೇಕಾಗಿತ್ತು, ಟಿಕೆಟ್ ಬುಕ್ ಆಗೋಗಿತ್ತು. ಡಾಕ್ಟ್ರ್ ಯಾವುದೇ ಕಾರಣಕ್ಕೂ ಹೋಗೋಕ್ಕಾಗಲ್ಲ, 2 ತಿಂಗಳು ಮಾಡಬೇಡಿ, ಕ್ಯಾನ್ಸಲ್ ಮಾಡಿದ್ರೆ ಕೇಳಿದೆ, ಈಗ ಮಾಡ್ಬೋದು ನೀವು, 3 ತಿಂಗಳು ಕಳೆದಿದೆ, ನೀವು ನಾಟಕ ಮಾಡಿ, ಆದರೆ ಸಿಕ್ಕಾಬಿಟ್ಟೆ ಎಮೋಷನಲ್ಲಾಗಿ ಮಾಡಬೇಡಿ, ನಾವು ಅಲ್ದು ಎಲ್ಲ ರೆಡಿ ಮಾಡಿದ್ದೀವಿ ಅಂದರೆ. ಏನಪ್ಪ ನಾಟಕ ಹೆಂಗೆ ಮಾಡೋದು ಅಂತ ಅಂದ್ಕೊಂಡು ಆಮೇಲೆ ಧೈರ್ಯ ಮಾಡಿ ಹೋದೆ. ಆ 30 ಜನ ಯಾರ್ಯಾರು ಆಸ್ಪತ್ರೆಯಲ್ಲಿ ನನಗೆ ಹೆಲ್ಪ್ ಮಾಡಿದ್ರು, ಇದನ್ನು ಮಾಡಿದೋನಿಂದ ಹಿಡಿದು ಜವಾನಿಂದ ಹಿಡಿದು ಸ್ನಾನ ಮಾಡಿಸ್ತಾರಿಂದ ಡಾಕ್ಟ್ರುಗಳನ್ನೆಲ್ಲ ಕರೆಸ್ತೆ, ನಾಟಕಕ್ಕೆ ಕೂರಿಸ್ತೆ ರಂಗಶಂಕರದಲ್ಲಿ.
ಆಮೇಲೆ ಧೈರ್ಯ ಅಂದ್ರೆ ಇವ್ರು ಎಲ್ಲ ಇದ್ದಾರೆ ಏನಾದರೂ ಕರ್ಕೊಂಡು ಹೋಗ್ತಾರೆ ಅಂತ ಮಾಮೂಲಿ ಸ್ಟೈಲಲ್ಲಿ ನಾಟಕ ಮಾಡ್ತಾರೆ ಎಲ್ಲ ಕ್ಲಾಸ್ ಒಂದು ಚಪ್ಪಾಳೆ ಅವ್ರಿಗೂ ಕರೆಸಿ ಹಾರ ಹಾಕ್ಸ್ತಾರೆ. ಆಮೇಲೆ ನಿಮ್ಮ ಕಾನ್ಫಿಡೆನ್ಸು ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು, ಎಲ್ಲಿ ಬೇಕಾದ್ರೂ ಹೋಗಿ ಆಡ್ಕೊಳ್ಳಿ ಈಗ ಅಂತ. ಅದಾದಮೇಲೆ ಒಂದು 150 ನಾಟಕ ಮಾಡಿದ್ದೀನಿ, ಶೋ ಮಾಡಿದ್ದೀನಿ. ಸರ್, ನಿಮ್ಮ ಜರ್ನಿ ಐ ಥಿಂಕ್ ಇಡೀ ದಿನ ಕೂತ್ರೂ ಅಥವಾ ಒಂದು 10 ದಿನ ಕೂತ್ರೂ ಮುಗಿಲ್ಲ, ಅಷ್ಟು ದೊಡ್ಡ ಜರ್ನಿ ನಿಮ್ಮದು. ಸೊ ಇಷ್ಟು ವರ್ಷಗಳ ಕಾಲ, 50 ವರ್ಷಗಳ ಕಾಲ ಕಲಾ ಸೇವೆ ಮಾಡಿದ್ದೀರಾ, ಕನ್ನಡಕ್ಕೆ ಅದ್ಭುತವಾದ ಸಿನಿಮಾಗಳನ್ನು ಕೊಟ್ಟಿದ್ದೀರಾ. ಈ ಕಡೆ ರಾಜಕೀಯ ಅಂತ ಬಂದರೆ ಅಲ್ಲೂ ಕೂಡ ಜನಸೇವೆ ಮಾಡಿದ್ದೀರಾ. ಕಿರುತೆರೆ, ಹಿರಿತೆರೆ, ರಂಗಭೂಮಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತೊಡಗಿಸಿಕೊಂಡಂತಹ ಅದ್ಭುತ ಕಲಾವಿದ, ಅದ್ಭುತ ವ್ಯಕ್ತಿತ್ವ, ಸರಳ ಜೀವಿ. ಎಲ್ಲೂ ಕೂಡ ಹಮ್ಮು ಬಿಮ್ಮಿಲ್ಲ. ನನಗೆ ನಾನು ಇಷ್ಟು ಸಾಧನೆ ಮಾಡಿದ್ದೀನಿ ಅನ್ನೋದನ್ನು ನೀವು ತೋರಿಸೋದೇ ಇಲ್ಲ. ಕ್ಯಾಮ್ರಾ ಆಫ್ ಆದರೆ ಎಷ್ಟು ಸರಳವಾಗಿರಬೇಕು ಅಷ್ಟು ಸರಳವಾಗೇ ಇರ್ತೀರ ನೀವು. ಮುಖ್ಯಮಂತ್ರಿ ಚಂದ್ರು ಸರ್ ಅಂತ ಅನಿಸೋದೇ ಇಲ್ಲ. ಸೊ ಫೈನಲಿ ನಿಮ್ಮ ಪ್ರೀತಿಯ ಮಾತುಗಳು. ನಾನು ಎಲ್ಲಿರ್ತೀನೋ ಅಲ್ಲಿ ನಗನಗ್ತಾ ಎಲ್ಲರೂ ಇರಬೇಕು. ಎಲ್ರಿಗೂ ಕೂಡ ಕಷ್ಟಗಳು ಎಲ್ರಿಗೂ ಬರ್ತವೆ, ಪ್ರತಿಯೊಂದು ಜೀವಿಗಳಿಗೂ ಬರ್ತವೆ. ಅದನ್ನು ನಮಗೆ ನಾವೇ ಅನುಭವಿಸ್ಬೇಕು, ಸಾಧ್ಯವಾದರೆ ಸಹಾಯ ತಗೋಬೇಕು. ಇಲ್ಲದೆ ಹೋದರೆ ನಮ್ಮ ನೋವುಗಳನ್ನು ಇನ್ನೊಬ್ರಿಗೆ ಹಂಚಿ ಅವ್ರಿಗೂ ಹಿಂಸೆ ಕೊಡ್ತಕ್ಕಂಥದ್ದು ಮತ್ತು ಅಪಾಯ. ಒಳ್ಳೆಯದಾದರೆ ಮಾಡಿ, ಮಾಡದೇ ಇದ್ದರೆ ಸುಮ್ಮನೆ ಇದ್ಬಿಡಿ. ಆದರೆ ಇದ್ದ ಜಾಗದಲ್ಲಿ ನೀವು ನಗಿ, ಇನ್ನೊಬ್ಬರನ್ನು ನಗಿಸಿ, ಆರೋಗ್ಯವಾಗಿರಿ, ಕಾನ್ಫಿಡೆನ್ಸ್ ತುಂಬಿ. ಆಮೇಲೆ ಸಾಯೋ ತನಕನೂ ಕೂಡ ನಾವು ಮನುಷ್ಯರು ಗಟ್ಟಿಯಾಗಿ ಇದ್ದೀವಿ ಅಂತಲೇ ನಂಬ್ಕೊಂಡೇ ಹೋಗ್ತಾಯಿರಿ. ನಮ್ಮ ಕೈನಲ್ಲಿಲ್ಲ. ಸ್ವಿಚ್ ಆಫ್. ಇಲ್ಲಿದ್ದಾಗ ಊಟ ಮಾಡಿ, ಅದು ಆಫ್ ಮಾಡಿದ ತಕ್ಷಣ ಬಾತ್ರೂಮ್ಗೆ ಹೋಗಿ, ಅದು ಆಫ್ ಮಾಡಿದ ತಕ್ಷಣ ಇಲ್ಲಿ ಮಾತಾಡ್ಬೇಕು, ಹರಟೆ ಹೊಡಿ. ಇದು ನಿನ್ನ ಆಫ್ ಮಾಡಿದ ತಕ್ಷಣ ನನಗೆ ಬೇರೆ ಕೆಲಸ ಇದೆ, ನಮ್ಮ ಆಫೀಸ್ಗೆ ಹೋಗ್ತೀನಿ, ನೀವು ಯಾರು ಸ್ನೇಹಿತರಲ್ಲ ನನಗೆ. ಅವಾಗ ಅವರೇ ಸ್ನೇಹಿತರು. ಕಣ್ಣೆದುರಿಗೆ ಯಾರು ಕಾಣಿಸ್ತಾರೆ ನಮ್ಮ ದೃಷ್ಟಿಗೆ, ಯಾರು ನಮ್ಮ ಮಾತಿಗೆ ಅಟಕ್ತಾರೆ, ಅದೇ ಸತ್ಯ. ಆ ಥರ ಬದುಕಿ ಅಂತ ಹೇಳ್ತಾರೆ. ಈಗ ನಮ್ಮ ಮನೆಯೊಳಗೆ ಏನೋ ಒಂದು ಘಟನೆ ನಡೀತಂತೆ, ಈಗ ನಾನು ಅಲ್ಲಿದ್ದೇನೆ ಅಟೆಂಡ್ ಮಾಡೋಕ್ಕೆ. ಅವ್ರು ಫೋನ್ ಮಾಡಬೇಕು, ಏನೋ ಮಾಧ್ಯಮ ಇರೋದು ಅಲ್ಲಿ ತಿಳ್ಕೊಬೇಕು, ಅವ್ರಿಗೆ ನಾನು ಹೇಳ್ಬೇಕು, ಇಲ್ಲಿಂದ ಫೋನ್. ಅಲ್ಲಿ ಯಾರು ಇರ್ತಾರೋ ಅವರೇ ಮಾಡ್ಬೇಕಲ್ವ ಸಹಾಯನ, ಅವರೇ ಎತ್ಕೊಂಡು ಹೋಗ್ಬೇಕು, ಅವರೇ ಕರಿಬೇಕು ಅಥವಾ ಏನೋ ಬೆಳೆಸ್ಬೇಕು. ಸೊ ಅಷ್ಟು ನಿಟ್ಕೊಳ್ಳಿ. ಸ್ವಿಚ್ ಆಫ್. ಇವೆ ಒಂದು ಮನೆ ಅಂತ ಇದೆಯಪ್ಪ, ಎಲ್ಲದಕ್ಕೂ ಒಂದೇ ಸ್ವಿಚ್ಚಾ? ಮೇನ್ ಸ್ವಿಚ್ ಈಸ್ ಡಿಫ್ರೆಂಟ್. ಅದೇ ಹಾರ್ಟ್ ನಮ್ಮದು. ಮಿಕ್ಕಿದ ಸ್ವಿಚ್ಚು ನಿಮ್ಮ ಬಾತ್ರೂಮ್ದೇ ಬೇರೆ ಸ್ವಿಚ್ಚು, ಅಡುಗೆ ಮನೆದೇ ಬೇರೆ ಸ್ವಿಚ್ಚು, ದೇವ್ರ ಮನೆದು ಬೇರೆ ಸ್ವಿಚ್. ಆಲ್ದು ನಿಮ್ಗೆ ಯಾವಾಗ ಬೇಕೋ ಅದನ್ನ ಹಾಕಂತೀರಲ್ವ, ತಿರ್ಗಿ ಆಮೇಲೆ ಏನು ಮಾಡ್ತೀರಾ? ಆಫ್ ಮಾಡ್ತೀವಿ. ಮಾಡ್ಕೊಳ್ಳಿ ನೀವು. ಎಸ್ ಸರ್, ನಿಮ್ಮನ್ನು ಪ್ರೀತಿ ಮಾಡುವಂಥ ಜನಕ್ಕೆ ನಿಮ್ಮ ಮಾತು ಕೊನೆಯದಾಗಿ. ಎಲ್ಲರನ್ನೂ ಪ್ರೀತಿಸ್ತೀನಿ. ಸಾಧ್ಯವಾದಷ್ಟು ನನ್ನ ಕೈನಲ್ಲಿ ಸೆಲೆಬ್ರಿಟಿ ಆಗದೆ ಅಹಮ್ಮನ್ನು ಬಿಡಿಸ್ಕೊಂಡೆ. ರಾಜ್ಕುಮಾರ್ ಅವರ ಅಥವಾ ಸ್ವಾಮಿಯವರ ಅನುಕರಣೆ ಸ್ವಾಮಿಯವರ ಅನುಗ್ರಹ ಮತ್ತು ದೊಡ್ಡವರ ಸಹವಾಸ ಮತ್ತು ರಾಜಣ್ಣವರ ನಡವಳಿಕೆ ಇವೆಲ್ಲವನ್ನು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನೀವು ಪಡ್ಕೊಳ್ಳಿ. ಅಂತಿಮ ತನಕ ಆನಂದವಾಗಿರೋಣ, ಖುಷಿಯಾಗಿರೋಣ, ಕಾಳಿಯೋಣ. ನಮಗೆ ಗೊತ್ತಿಲ್ಲ ಮಿಕ್ಕಿದ್ದೇನು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಚೇರಿಗೆ ಬಂದು ನಮ್ಮ ಜೊತೆ ನಿಮ್ಮ ಸಿನಿಮಾ ಜರ್ನಿ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಶೇರ್ ಮಾಡಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಮುಖ್ಯಮಂತ್ರಿ ಚಂದ್ರು ಸರ್ ಅವರ ಮನದಾಳದ ಮಾತುಗಳು. ಸಾಕಷ್ಟು ವಿಚಾರಗಳನ್ನು ಶೇರ್ ಮಾಡಿಕೊಂಡ್ರು. ನೋವು, ನಲಿವು, ಸಂಕಟ, ಖುಷಿ ಎಲ್ಲವೂ ಕೂಡ ಇತ್ತು ಆ ಮಾತುಗಳಲ್ಲಿ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.